ಹಗ್ ಮಾಡಿ ಹೊಡೆದು ಬಿಡ್ತೀನಿ. ಸೈಡ್ ಆಗಿ ಮಾಡಿ. ಇದು 7 ಜನ್ಮದ ಓ ಇವನ್ ಏನೋ ನೀನು ಕಾಯ್ತಾ ಇರ್ಲಿ ನೀರು ಇಬ್ರು ಹಿಂಗ್ ನಿಂತ್ ಬಿಟ್ಟಿದ್ರು ಹೊಡಿಯಕ್ಕೆ. ಉಯ್ ಫುಲ್ಲು ಉಮ್ಮಮ್ಮ ಅಂತ ಅವ್ರ ಹೆಸರು. ಇವಳು ಕೆಂಪಮ್ಮ, ಅವಳು ಉಮ್ಮಮ್ಮ, ಅಮ್ಮಮ್ಮ. ಅಯ್ಯಯ್ಯೋ ಅನ್ನಂಗ ಆಯ್ತು. ಇವ್ರಿಗಿಂತ ರಗಡು. ಅಯ್ಯಪ್ಪ. ಏಯ್ ಹೋಗ ಬಾರ. ಇವಮ್ಮ ಏನು ಅವರು ಹಂಗೆಯ. ಉಮ್ಮಮ್ಮ ಏನ ನಾಯಿ ತಳೆ ನಿನ್ ಫ್ರೆಂಡು. ಅದು ಕರ್ಬೇವ್ ಹಾಕ್ಬೇಕಲ್ಲಿದೆ. 2 ಕೈ ಒಳಗಡೆ ಸೇರ್ಕೊಂಡು ಕೈ ಹಿಡ್ಕೊಂಡು ಏನ್ ಇದು ಇಲ್ವಾ ಇಲ್ಲಿ? ಅದೊಂಚೂರು ಹುರಿ ಪ್ಲೀಸ್. ಹುರ್ಕೊಂಡೇ ಇದ್ದೀನಿ ನಾನು. ಕಮ್ಮ ಮತ್ತೆ ಮಗನ್ ಕ್ಯಾರೆಕ್ಟರ್ ಏನಿತ್ತು ಆ ಸೀರಿಯಲ್ ಅಲ್ಲಿ, ಅವರು ಈವನ್ ಫ್ರೆಂಡ್ಸ್ ಆದ್ರೂ ಕೂಡ ಆ ಒಂದ್ ಬಾಂಧವ್ಯದಲ್ಲೇ ಇದಾರೆ. ಏನೇನ್ ಬೇಕು ಹೇಳಿ ಎಲ್ಲ ಮಾಡ್ತಿದ್ದಾನೆ. ಅಲ್ಲಿ ನನಗೇನು ಕೆಲ್ಸನೇ ಇಲ್ಲ ಮಾಡಕ್ಕೆ. ಇವ್ರಿಬ್ರು ಕುಚುಕೋಗಳು. ಅದ್ರ ಮಧ್ಯೆ ನಾನು ಯಾಕೆ ಹಾಕೋದ್ರಿ? ಅವ್ರವ್ರೇ ಮಾತಾಡ್ಕೊತಾವ್ರೆ. ನನ್ಗೊಂಚೂರು ಹೇಳ್ಕೊಡಿ. ಇವತ್ತು ಅಡಿಗೆ ನೀವೇ ಮಾಡ್ಕೊಟ್ಬಿಡ್ತೀರಾ? ನಾನು ಒಂಚೂರು ಮಾಡ್ಕೊಡ್ತಿದ್ದೆ. ಬಲಗೈ ಮಿಕ್ಸ್ ಮಾಡ್ರಿ. ಬಲಗೈ ಮಿಕ್ಸ್ ಮಾಡ್ಬೇಕಾ? ಎಡಗೈ ಸೌಟ್ ಇಲ್ಲಪ್ಪ. ನೀನೇ ತಾನೇ ಹೇಳಿದ್ದು ಬಲಗೈ ಮಿಕ್ಸ್ ಮಾಡು. ಬಲಗೈಯಲ್ಲಿ ಸೌಟ್ ಇಟ್ಕೊಂಡು ಮಿಕ್ಸ್ ಮಾಡು. ಏನಾದ್ರು ಬಿಡು, ಚೆನ್ನಾಗಿ ಹಾಕು. ಅವ್ರು ನೋಡಿ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ, ನಿಂಗೆ ಸಪೋರ್ಟ್ ಕೊಡ್ತಾ ಇದಾರೆ. ನೀನ್ ಮಾಡ್ಬೇಕು ತಾನೆ. ನೀನೊಂದು ನೀರ್ ಹಾಕಿದೀವ್ಯಾ? ಅದು ತೆಳ್ಳಗ ನೀರ್ ಹಾಕಿದೀವ್ಯಾ? ಈ ತರ ಎಲ್ಲ ವಾಶ್ ಮಾಡಿದೆ ಒಂದಿನ. ಯಪ್ಪ ಕಡೆ ಆಯ್ತಾ? ಎದ್ದ ಕನ್ಸಿಂದ ಆಯ್ತಾ ವಾಶ್ ಅಷ್ಟು ಬೇಗ? ಸ್ನಾನ ಮಾಡಿಸ್ತೀನಿ ಎಲ್ಲ. ಹಗ್ ಮಾಡಿ ಹೊಡೆದು ಬಿಡ್ತೀನಿ. ಸೈಡ್ ಆಗಿ ಮಾಡಿ. ಇದು 7 ಜನ್ಮದ ಏನ್ ಮಾಡ್ತಿದ್ಯಾ? ಆಯಿಲ್ ಹಾಕ್ತಿದ್ಯಾ? ಯಾರು ಈ ತರ ಕೊಬ್ಬರಿ ಎಣ್ಣೆ ಕೊಡ್ತಾರೆ? ಅದು ಗಟ್ಟಿ ಆಗಿರೋದು. ಅದು ಬಂತಲ್ಲ. 3, 2, 1 ಆಯ್ತು. 2 ನಿಮಿಷ ರೀ. ತಡೀರಿ. ಇವಾಗ ಅಲ್ಲಿಗೆ ಏನ್ ಮಾಡ್ಬೇಕು? ಅಡಿಗೆ ಮಾಡ್ತಿದ್ದೀನಿ, ಇವ್ರು ಅಡಿಗೆ ಮಾಡ್ತಾರೆ. ಸರಿ, ಇಲ್ಲಿಗೆ ಏನ್ ಮಾಡ್ಬೇಕು ಹೇಳಪ್ಪ? ಅದು ಸ್ವಲ್ಪ ಇದಾಗ್ಲಿ. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು. ನನ್ನ ಬಿಟ್ಟು ನಿನ್ನ, ನಿನ್ನ ಬಿಟ್ಟು ನನ್ನ ಜೀವನ ಸಾಗದು. ಅಲ್ಲ ಗೊತ್ತು. ಕೈ ಬೇಗ ಸೂರಜ್, ಸೂಪರ್ ಬೇಗ ಸೂರಜ್. ಯಾಕ್ರೋ ಒಂದ್ ಗ್ಯಾಸ್ ಹಚ್ಚಕ್ ಹಿಂಗ್ ಮಾಡ್ತಿದ್ದೀರಾ? ಅವ್ರಿಬ್ರಿಗೂ ಸವಾಚಕ್ ಬರಲ್ವಾ? ಬರುತ್ತೆ ಕಣೆ. ಹಿಡ್ಕೋ. ಕಾಮಿಡಿ ಮಾಡ್ತೀರಾ? ಬಡ ಇಲ್ಲಿ ಇಡ್ತೀನಿ. ರೆಡಿ? 1, 2, 3 ಸ್ಟಾರ್ಟ್. ಚಪ್ಪು ಕೈ ಮುರಿದು ಬಿಟ್ಟ. ಈ ಕಡೆ ಖುಷಿನೂ ಇದ್ರು, ಈ ಕಡೆ ಸೋನಿ ಅವರು ಹೆಲ್ಪ್ ಮಾಡ್ತಾ ಇದ್ರು. ಒಟ್ನಲ್ಲಿ ಇವತ್ತು ಖುಷಿ ಬಂದಿದ್ದು ನನಗೊಂಥರ ನೆಮ್ಮದಿ ಆಗಿತ್ತು. ಯಾಕಂದ್ರೆ ನನ್ನ ಕೆಲಸ ತುಂಬಾನೇ ಈಸಿಯಾಗಿ ತುಂಬಾ ಆರಾಮಾಗಿ ನಡೀತು. ಟೋಟಲ್ ನಾನಂತೂ ತುಂಬಾನೇ ಖುಷಿ, ನೆಮ್ಮದಿಯಾಗಿದ್ದೆ. ಇದನ್ನ ನೋಡ್ತಾ ಇದ್ರೆ ನೀವು ರೆಗ್ಯುಲರ್ ಆಗಿ ಜೊತೆ ಕುಕ್ ಮಾಡ್ತಿದ್ರ ಅನ್ಸ್ತಿದೆ ಅಲ್ವಾ? ಚಾನ್ಸ್ ಇಲ್ಲ. ನಾನೇ ಕುಕ್ ಮಾಡೋದು ರೆಗ್ಯುಲರ್ ಇಲ್ಲ. ನನಗೆ ಎಲ್ಲೋ ಡೌಟ್ ಹೊಡಿತಾ ಇದೆ. ಇಷ್ಟು ಪ್ರಾಕ್ಟೀಸ್
ಸೀರಿಯಸ್ ಆಗಿ ಇಷ್ಟು ಅನ್ಯೋನ್ಯತೆಯಿಂದ ಹೆಂಗ್ ಅಲ್ಲ ನಿಮ್ಗೆ ಬೆಲ್ಲ ಹಾಕೋದಕ್ಕೆ ಕಷ್ಟ ಆಗ್ತಿದೆ ಅಂದ್ರೆ ಇಲ್ಲಿ ಬನ್ನಿ ನಾನ್ ಹಾಕ್ತೀನಿ. ಅಮ್ಮ ನಿನ್ ಬೆಲ್ಲ ನೀನ್ ಹಾಕಮ್ಮ, ಇಲ್ಲಿ ಯಾಕಮ್ಮ ಚಂದನ್ ಬೆಲ್ಲಗ್ ಆಸೆ ಮಾಡ್ತೀಯಾ? ಅರ್ಥ ಆಗಲ್ವ ನಿನ್ಗೆ? ಒಂದ್ ಸ್ವಲ್ಪ ಗಲೀಜ್ ತರ ಆಡ್ಬೇಡ ನನ್ನ ಟೇಬಲ್ ಅಲ್ಲಿ, ನಂಗೆ ಇಷ್ಟ ಆಗಲ್ಲ. ನೀಟಾಗಿ ಬರ್ತಾ ಇದ್ ಮಾಡ ಅವ್ನ್ ಬೇಡ, ಅವ್ನು ನನ್ಗೆ ಏನ್ ಮಾಡ್ಬೇಕು ಗೊತ್ತು. ಪ್ಲೇಟಲ್ಲಿ ಪೌಡ್ರ್ ಹಾಕೋಣ. ಅಪ್ಪಾಜಿ ನ್ಯಾಪ್ಕಿನ್ ತಗೊಳ್ರಿ ಸಾಕು. ನೀನು ಇಷ್ಟೊಂದು ಸ್ಲೋ ಹೋದ್ರೆ ಅಲ್ಲಿ ಮಕ್ಕಳಾಗೋಯ್ತದೆ. ಬಿಡಿಸಪ್ಪ ನಿನ್ ಜವಾಬ್ದಾರಿ. ಹೇಳಿದ್ರು ಇದನ್ನ ಕಾಯಿಸಿದ್ರೆ ಹೊರಗ್ ಬರ್ತದೆ ಅಂತ, ನಮ್ ತಾಯಿನ ಒಂದ್ ಚೂರು ಬತ್ತೆ ಇಲ್ಲ. ಸೈಂಟಿಫಿಕಲಿ ದಿಸ್ ಇಸ್ ರಾಂಗ್. ಇದನ್ನ ನಾನ್ ಹೆಂಗ್ ಹೊರಗ್ ತೆಗಿತೀನಿ ಅಂತ ನೋಡ್ತಾ ಹಾಕ್ರಿ. ಇದು ನೀರೊಳಗೆ ಕಾಯಿ ಬರ್ತದೆ ಒಳಕ್ಕೆ ವಾಪಸ್. ಎಷ್ಟು ಆಟ ಆಡ್ಬೇಕಲ್ಲಿ ಯಾವಾಗ್ಲೂ ಅಲ್ಲ, ಅಲ್ಲಿ ಇರೋ ಕಾಯಿ ಹಾಕಿದೀಯ ನೀರಲ್ಲಿ. ಬರ್ತದೆ. ಒಂದ್ಸಲ ಸರಿ, 2 ಸಲ ಸರಿ. ಮಾಡೋ ಅಲ್ಲಾಡಿಸ್ತಾ ಸ್ಟಾಪ್ ಮಾಡ್ಬೇಡ. ಗಂಡು ಮಕ್ಕಳು ನಿಂತಾರ ಬೀದ್ನ ಮಕ್ಕಳು. ಯಾಕೆ ಹುಡುಗಿ ಚಂದನ್ ಅಂತಾಳೆ ಅಂದ್ರೆ ಅವನು ಹಿಂಗೆ ಎಲ್ಲ ಚಾಕ್ರಿ ಮಾಡ್ತಾ ಅನ್ಕೊಳೋ, ಅದಕ್ಕೆ ಸೈಲೆಂಟ್ ಆಗಿ ಮದುವೆ ಆಗ್ಬಿಟ್ಟು ಎಲ್ಲ ಒಂದ್ ಕೈಲಿ ಕೆಲಸ ಮಾಡಿಸ್ಬಿಡೋಣ ಅಂತ. ನೋಡಿ ಯಾವ್ದೋ ಹೋಟ್ಲಲ್ಲಿ ಕೆಲಸ ಮಾಡತ್ತಂಗ್ ರೆಡಿಯಾಗಿ ಬಂದವನೇ. ಈಗ ಅವ್ರು ಮಾಡುವಂತ ಹಬ್ಬದ ಊಟನ ಟೇಸ್ಟಿಂಗಿಗೆ ತರ್ತಾ ಇರೋದು ಬೆಳ್ಳುಳ್ಳಿ ಕಬಾಬ್ ಚಂದ್ರಣ್ಣ, ಹಾಗೂ ಅವರ ಸ್ನೇಹಿತ ರಘು, ಹಾಗೂ ಅವರ ಕೋಟ್ಲೆ ಹಿತೇಶ್. ರಘು ಅವರೇ, ಮೊದಲನೇ ಬಾರಿಗೆ ಸೇರ್ಕೊಂಡು ಅಡಿಗೆ ಮಾಡಿದಂತ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ತುಂಬಾ ಅಂದ್ರೆ ಅದು ಹೇಳಕ್ಕಾಗಲ್ಲ, ಅಷ್ಟು ಖುಷಿ ಆಗ್ತಿದೆ. ಬಟ್ ನಾವು ನೋಡೋದಕ್ಕೂ ಇಲ್ಲಿ ಬಂದ್ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಚಂದ್ರಣ್ಣ ಹೇಳಿ ಮೇಡಮ್. ಒಂದು ಪುಳಿಯೋಗ್ರೆ, ಇನ್ನೊಂದು ಪೊಂಗಲ್. ಯಾವ ಹಬ್ಬಕ್ಕೆ ಆದ್ರೂ ಇವೆರಡು ಇದ್ದು ಬಿಟ್ರೆ ಹಬ್ಬದ ಅಡಿಗೆ ಮುಗ್ದೋಯ್ತು ಅಂತಾನೆ ಅನ್ಸುತ್ತೆ ನಮ್ಗೆ. ಆ ತರದ್ ಒಂದು ಡಿಶ್ ಮಾಡ್ಕೊಂಡ್ ಬಂದಿದ್ದೀರಾ, ರುಚಿ ಹೇಗಿದೆ ಅಂತ ನೋಡ್ತೀವಿ. ನೋಡಿ ಮೇಡಮ್. ಓವರಾಲ್ ನಿಮ್ ಡಿಶು ನನಗೆ ತುಂಬಾ ಇಷ್ಟ ಆಯ್ತು, ಒಳ್ಳೇದು. ಹಬ್ಬದ ಅಡಿಗೆ ಮಾತ್ರ ಅಲ್ಲ, ಹಬ್ಬದ ರುಚಿ ಅಂತ ಹೇಳಬಲ್ಲೆ ನಾನು. ತುಂಬಾ ಚೆನ್ನಾಗಿ ಮಾಡಿದ್ರಿ. ಧನ್ಯವಾದಗಳು. ರಘು ಅವ್ರೆ, ಏನ್ ಮಾಡಿದಿರ ಇವತ್ತು ನೀವು? ಗೋಧಿ ಬರ್ಫಿ ವಿತ್ ಕ್ಯಾಶ್ಯೂ, ಆಮೇಲೆ ಇದು ವೆಜ್ ಬಿರಿಯಾನಿ. ರಘು, ನೀವು ಮಾಡಿರೋ ಬ್ರಿಂಜಿ ಪುಲಾವ್. ಬ್ರಿಂಜಿ ಅಂದ್ರೆ ಏನ್ ಮಾಡ್ತಾರೆ ಅಂದ್ರೆ ಬ್ರೆಡ್ ಅನ್ನ ಡೀಪ್ ಫ್ರೈ ಮಾಡಿ ಅದ್ ವೆಜ್ ಬಿರಿಯಾನಿ ಹಾಕೋದು. ಯಾಕಂದ್ರೆ ಅದ್ ಮೀಟ್ ಅನ್ನ ಸ್ವಲ್ಪ ಮಿಮಿಕ್ ಮಾಡ್ಬೇಕಂತ ಹಾಕೋದು. ಸೊ ಆ ಬ್ರೆಡ್ ಆ ಫ್ಲೇವರ್ಸ್, ಬಿರಿಯಾನಿ ಫ್ಲೇವರ್ಸ್ ಎಲ್ಲ ಸೋಕ್ ಮಾಡ್ಕೊಂಡ್ಬಿಟ್ಟು ಅದು ಆಲ್ಮೋಸ್ಟ್ ಒಂದು ನಾನ್ ವೆಜ್ ತಿಂದಂಗೆ ಇರುತ್ತೆ. ಸೊ ವೆಜಿಟೇರಿಯನ್ಗೂ ಒಂದು ಮೀಟ್ ಪೀಸ್ ಸಿಕ್ಕಂಗೆ ಆ ಬ್ರೆಡ್ ಇರುತ್ತೆ ಅಂತಾನೆ ಮಾಡಿದೀರಾ. ಚೆನ್ನಾಗಿ ಬಂದಿದೆ. ಒಂದೇ ಒಂದು ಆ ರೈಸ್ ಇನ್ನ ಸ್ವಲ್ಪ ಬೇಯಬೇಕು. ಸೊ ಇಟ್ಸ್ ಸ್ಲೈಟ್ಲಿ ರಾ. ಒಂದು ಬೈಟ್ ಇದೆ ಅದರಲ್ಲಿ, ಮೇ ಬಿ ಇನ್ ಅದರ್ 1-2 minutes. ಬಟ್ ಫ್ಲೇವರ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ನೀವು ಮಾಡಿರೋ ಗೋಧಿ ಹಲ್ವಾ ವಿತ್ ಕ್ಯಾಶ್ಯೂ ಚೆನ್ನಾಗೇ ಇದೆ. ರಘು ಅವರೇ, ನನಗನ್ಸೋದು ನಿಮ್ಮ ಶಕ್ತಿ ಇರೋದು ನಿಮ್ಮ ತೋಳಲ್ಲ, ನಿಮ್ಮ ಕೈ ರುಚಿಲಿ ಅಂತ ನನಗನ್ಸುತ್ತೆ. ಥ್ಯಾಂಕ್ ಯು ಮೇಡಮ್. ಹೇಳಿ ಶಿಲ್ಪ, ಇವತ್ತೇನ್ ಮಾಡಿದೀರಾ? ಒಂದು ಬಿಕ್ಡಾ ಕೊದ್ದಲ್ ಅಂತ ನಮ್ ಕೊಂಕಣಿ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತಾರೆ. ಹಲಸಿನ ಹಣ್ಣಿದ ಬೀಜದ ಒಂದು ಕರಿ, ಮತ್ತೆ ರೈಸ್, ಆಮೇಲೆ ಒಂದು ಚಾಕ್ಲೇಟ್ ಕಾಜು ಕಟ್ಲಿ, ಇನ್ನೊಂದು ನಾರ್ಮಲ್ ಕಾಜು ಕಟ್ಲಿ. ಶಿಲ್ಪ, ಬಿಕನ್ ಕೋಡಲಲ್ಲಿ ಸ್ವಲ್ಪ ಗಾರ್ಲಿಕ್ ಫ್ಲೇವರ್ ಜಾಸ್ತಿ ಇರಬೇಕಾ? ಎಸ್, ಅದು ಮೇನ್ ಗಾರ್ಲಿಕ್ ತಡ್ಕ ಇಂದಾನೆ ಅದು. ನೀವು ಫ್ರೈ ಮಾಡಿರೋ ಗಾರ್ಲಿಕ್ ಹಾಕಿದ್ದೀರಾ? ಎಸ್, ಫುಲ್ ಚೆನ್ನಾಗಿ ರೋಸ್ಟ್ ಮಾಡಿ. ಬ್ರೌನಿಶ್ ಆಗ್ಬೇಕು. ಓಕೆ, ಬಿಕಾಸ್ ಆ ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಅಂಡ್ ನನಗೆ ಆ ಜಾಕ್ ಫ್ರೂಟ್ ಸೀಡ್ಸ್ ಜೊತೆ ಮಾಡಿರೋ ಡಿಶ್ ತುಂಬಾ ಚೆನ್ನಾಗಿದೆ. ಅಕಸ್ಮಾತ್ ಗೀ ಹಾಕಿರೋ ಚಪಾತಿ ಇದ್ರೆ ಇನ್ನ ಬೆಟರ್ ಆಗಿರುತ್ತೆ. ಚಪಾತಿ, ಓಕೆ. ನೀವು ಮಾಡಿರೋ 2 ಕಾಜು ಕಟ್ಲಿನೂ ತುಂಬಾ ಚೆನ್ನಾಗಿದೆ.
ಐ ಥಿಂಕ್ ಇವತ್ತಿನ ತನಕ ನೀವು ಇಡೀ ಸೀಸನ್ ಕೊಟ್ಟಿರೋ ಬೆಸ್ಟ್ ಡಿಶ್ ಇವತ್ತು. ಥ್ಯಾಂಕ್ ಯು ಶರ್. ಎರಡು ಟೇಸ್ಟ್ ಅನ್ನ ಮಾಡ್ಕೊಂಡು ಬಂದಿದ್ದೀರಾ, ಎರಡೂ ತುಂಬಾ ಚೆನ್ನಾಗಿತ್ತು. ಈ ಒಂದು ಬರ್ಫಿ ಅಂತೂ ನಿಮ್ಮಷ್ಟೇ ಸ್ವೀಟ್ ಆಗಿದೆ ನೋಡಕ್ಕೆ. ಥ್ಯಾಂಕ್ ಯು ಮ್ಯಾಮ್. ವೆರಿ ನೈಸ್, ಚೆನ್ನಾಗಿತ್ತು. ಬೇಬಿ ಡಾನ್ಸ್ ಫ್ಲೋರ್ ರೆಡಿ, ಒಂದು ಬ್ರೇಕ್ ಡಾನ್ಸ್ ಬಿಡಿ. ಸೊ ಹೇಳಿಪ್ಪ, ದೆನ್ ಏನ್ ಮಾಡಿದೀರ? ಬಳ್ಕಲ್ ಚಿತ್ರಾನ್ನ ಮತ್ತೆ ಅವಿಯಲ್. ನಿಮಗೆ ಗೊತ್ತಿಲ್ವಾ ನೀವೇನ್ ಮಾಡಿದೀರ ಅಂತ? ತರಕಾರಿ ಗಸಿ, ಆಮೇಲೆ ಅದು ಗ್ರೀನ್ ರೈಸ್. ನಾನು ಅನ್ಕೊಂಡು ಇನ್ನ ಯಾಕೆ ಹೇಳಿಲ್ಲ ನೀವು? ಆಕ್ಚುಲಿ ಕಾವ್ಯ, ನೀವು ಅದು ಹೇಳೋದೇ ಸರಿ. ಯಾಕಂದ್ರೆ ಇದು ತರಕಾರಿ ಗಸಿ ಅನ್ನೋದು ಬೆಟರ್. ಯಾಕಂದ್ರೆ ಅವಿಯಲ್ಲಿ ಇಲ್ಲ. ಅವಿಯಲ್ಲಿ ಯಾವತ್ತೂ ಒಂದು ಗ್ರೀನ್ ಕಲರ್ ಅಲ್ಲಿ ಇರುತ್ತೆ, ಯೆಲ್ಲೋ ಕಲರ್ ಅಲ್ಲಿ ಇರುತ್ತೆ. ಅದ್ರಲ್ಲಿ ವೆಜಿಟೇಬಲ್ಸ್ ಎಲ್ಲ ಪರ್ಫೆಕ್ಟ್ ಆಗಿ ಕಟ್ ಮಾಡಬೇಕು ಒಂದೇ ಸೈಜ್ಗೆ. ಕ್ಯಾರೆಟ್, ಡ್ರಮ್ ಸ್ಟಿಕ್, ಪೊಟೆಟೊ, ಬಾಳೆಕಾಯಿ ಎಲ್ಲ, ಬೀನ್ಸ್ ಇದೆಲ್ಲ ಇರಬೇಕು. ಇದು ಗಸಿ ಅಂದ್ರೆ ಬೆಟರ್. ಗಸಿನಾ ಅವಿಯಲ್ಲ? ಗಸಿ ಗಸಿ. ನಾನು ಇವ್ನ್ ಬಂದಾಗೆ ಅನ್ಕೊಂಡೆ ಸರ್ ಇವತ್ತು ತರಕಾರಿ ಗಸಿನೇ ನಾನು ಮಾಡೋದು ಅಂತ. ನನಗೆ ಆಸ್ ಯೂಶುವಲ್ ನಿಮ್ಮ ಅನ್ನ ಆ ಟೇಸ್ಟ್ ಚೆನ್ನಾಗಿತ್ತು. ಅರ್ಥ ಆಯ್ತಾ? ಈ ಕಡೆ ಕೇರಳನೂ ಅಲ್ಲ, ಆ ಸ್ಟೈಲು ಅಲ್ಲ. ನಿಮ್ದಾಯ್ತಾ? ಮುಗೀತಾ? ಸೂರಜ್ ಅವರೇ, ನಿಮ್ಮ ರಿಸಲ್ಟ್ಸ್ಗೆ ಆಲ್ ದ ವೆರಿ ಬೆಸ್ಟ್. ಈಗ ಈ ಹಬ್ಬದ ಸ್ಪೆಷಲ್ ಎಪಿಸೋಡ್ ನ ಕುಕ್ ಆಫ್ ದ ವೀಕ್ ಯಾರಾಗ್ತಿದ್ದಾರೆ ಅಂತ ತಿಳ್ಕೊಳ್ಳುವಂತ ಸಮಯ. ಜಡ್ಜಸ್. ಕೆಲವು ರುಚಿಗಳಂತೂ ನಮ್ಮ ಬಾಲ್ಯದ ರುಚಿಗಳನ್ನ ಜ್ಞಾಪಿಸುತ್ತೆ. ಆ ತರದ ಒಂದು ರುಚಿ ಇವತ್ತು ಇಲ್ಲಿರುವಂತ ಒಂದು ಕುಕ್ ಮಾಡಿದ್ರು ಅಂತ ಹೇಳ್ತೀನಿ. ಆ ಕುಕ್ಗೆ ಇವತ್ತು ನಾವು ಕುಕ್ ಆಫ್ ದ ವೀಕ್ ಕರಿತಾ ಇದೀವಿ. ಅದು ಯಾರು ಅಂದ್ರೆ ಚಂದ್ರಣ್ಣ. ಫೈನಲಿ ಕುಕ್ ಆಫ್ ದ ವೀಕ್ ಆಗಿರೋದು ಇಟ್ ಇಸ್ ಚಂದ್ರಣ್ಣ. ಕಂಗ್ರಾಚುಲೇಷನ್ಸ್. ಕನ್ನಡದವ್ರಿಗೆ ಹಾಗೂ ನಮ್ಮ ರಾಜೇಶ್ ಅವ್ರಿಗೆ ಕಲರ್ ಟಾಕೀಸ್ ಅಲ್ಲಿ ಬಂದ್ರು, ಯೂಟ್ಯೂಬ್ ಅಲ್ಲಿ ಅಡಿಗೆ ಮಾಡಿಸಿದ್ರು. ಇವತ್ತು ಬಂದು ಬೆಸ್ಟ್ ಕುಕ್ ಅಂತ ಹೇಳಿ ಅವಾರ್ಡ್ ಕೊಡ್ತಾ ಇದ್ದಾರೆ. ಇದಕ್ಕೆ ತುಂಬಾ ತುಂಬಾ ಖುಷಿ. ಅದ್ರ ಜೊತೆಗೆ ನಮ್ಮ ತಾಯಿ ಬಂದಿದ್ರಲ್ಲ, ಆಮೇಲೆ ನಮ್ಮ ಸ್ನೇಹಿತ ಬಂದಿದ್ದಾರೆ. ಇದಕ್ಕೆಲ್ಲ ಸೇರಿದ್ರೆ ಮಾತಾಡಕ್ ಆಗ್ತಾ ಇಲ್ಲ. ತುಂಬಾ ಖುಷಿ ಆಗುತ್ತೆ. ಎಲ್ಲರಿಗೂ ಹಾಗೂ ಎಲ್ಲ ನನ್ನ ಪ್ರೀತಿಯ ಅಣ್ಣ ತಮ್ಮದಿರಿಗೂ ನಮಸ್ಕಾರ. ಹಾಗೂ ನಮ್ಮ ಅಕ್ಕನ್ಗೆ ಧನ್ಯವಾದ. ಈ ಫೆಸ್ಟಿವಲ್ ಸೆಲೆಬ್ರೇಷನ್ ರೌಂಡ್ ನ ಕುಕ್ ಆಫ್ ದ ವೀಕ್ ಆಗ್ತಿರುವಂತ ನಮ್ಮ ಚಂದ್ರನ್ ಅವರಿಗೆ ಸಿಗ್ತಿದೆ ವೈಟ್ ಗೋಲ್ಡ್ ಅವರ ಕಡೆಯಿಂದ 15,000ಗಳ ಚೆಕ್ ಹಾಗೂ ಗೋಲ್ಡನ್ ಶೆಫ್ ಕ್ಯಾಪ್. ಚಂದ್ರಣ್ಣ ಅವರಿಗೆ ಸಿಗ್ತಿದೆ 123 ನೂಡಲ್ಸ್ ಅವರ ಕಡೆಯಿಂದ 10,000ಗಳ ಚೆಕ್. ಚಂದ್ರಣ್ಣ ಹಾಗೂ ಅವರ ಕ್ವಾಟ್ಲೆ ಆಗಿರುವಂತಹ ಹಿತೇಶ್ ಅವರಿಗೆ ಸಿಗ್ತಿದೆ 123 ನೂಡಲ್ಸ್ ಅವರ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್. ಹಾಗೆ ಚಂದ್ರಣ್ಣ ಹಾಗೂ ಹಿತೇಶ್ ಅವರಿಗೆ ಸಿಗ್ತಿದೆ ಸದ್ಗುರು ಆಯುರ್ವೇದ ಗ್ರಾಂಡ್ ಫ್ಲೋರ್ ಸೋಪ್ ಅವರ ವತಿಯಿಂದ ಒಂದು ಗಿಫ್ಟ್ ಹ್ಯಾಂಪರ್. ಕುಕ್ ಆಫ್ ದ ವೀಕ್ ಆಗಿರುವಂತಹ ನಮ್ಮ ಚಂದ್ರಣ್ಣ ಅವರ ಗ್ರ್ಯಾಂಡ್ ಡೇ ಪರ್ಫಾರ್ಮೆನ್ಸ್ ಗೆ ಸಿಗ್ತಿದೆ ಮ್ಯಾರಿನೋ ಲ್ಯಾಮಿನೇಟ್ಸ್ ಅವರ ಕಡೆಯಿಂದ ಈ ಒಂದು ಟ್ರೋಫಿ. ನಮ್ಮ ಚಂದ್ರಣ್ಣ ಅವರು ಮಾಡಿರುವಂತ ಮೇಲ್ಕೋಟೆ ಪುಳಿಯೋಗರೆ ಹಾಗೂ ಸಿಹಿ ಪೊಂಗಲ್ ಆಗ್ತಿದೆ ಫಾರ್ಚ್ಯೂನ್ ಸನ್ಫ್ಲವರ್ ಆಯಿಲ್ ಡಿಶ್ ಆಫ್ ದ ವೀಕ್. ಕಂಗ್ರಾಚುಲೇಷನ್ಸ್. ಈ ಫೆಸ್ಟಿವಲ್ ಸೆಲೆಬ್ರೇಷನ್ ರೌಂಡ್ ನ ಮುಗಿಸುವಂತ ಸಮಯ ಬಂದಿದೆ. ಆದ್ರೆ ಅದಕ್ಕಿಂತ ಮುಂಚೆ ಇವತ್ತು ಈ ಸಂಭ್ರಮಕ್ಕೆ, ಈ ಹಬ್ಬಕ್ಕೆ ಸಿಕ್ಕಾಪಟ್ಟೆ ಕಳೆನ ತಂದು ಕೊಟ್ಟಿದ್ದು ಅಫ್ಕೋರ್ಸ್ ನಮ್ಮ ಎಲ್ಲಾ ಕುಕ್ಕುಗಳ ಸ್ನೇಹಿತರು. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಇದು ಕ್ವಾಟ್ಲೆಗಳ ದರ್ಬಾರ್, ಕುಕ್ಕುಗಳ ಕಾರ್ಬಾರ್, ನಾರ್ ಹಾಗೂ ವೈಟ್ ಗೋಲ್ಡ್ ಪ್ರೆಸೆನ್ಸ್, ಕ್ವಾಟ್ಲೆ ಕಿಚನ್, ಕೋ ಪ್ರೆಸೆಂಟೆಡ್ ಬೈ ಫಾರ್ಚ್ಯೂನ್ ಸನ್ಫ್ಲವರ್ ಆಯಿಲ್ ಹಾಗೂ ಟೈಟ್ ಪ್ಲಸ್, ಬ್ಯೂಟಿ ಪಾರ್ಟ್ನರ್ ಡಾಸ್ಲರ್ ಆಲ್ ಡೇ ಲಿಪ್ ಕಲರ್, ಕೋ ಪವರ್ಡ್ ಬೈ 123 ನೂಡಲ್ಸ್, ಸ್ವಸ್ತಿಕ್ಸ್ ತುಪ್ಪ ಹಾಗೂ ಕ್ವಾಲಿಟಿ ಮಸಾಲಾ, ಸ್ಪೆಷಲ್ ಪಾರ್ಟ್ನರ್ಸ್ ಸದ್ಗುರು ಆಯುರ್ವೇದ ಗ್ರಾಂಡ್ ಫ್ಲೋರ್ ಸೋಪ್ ಹಾಗೂ ಮಲ್ಲೇಶ್ವರಂ ಸುದರ್ಶನ್ ಸಿಲ್ಕ್ಸ್. ಮುಂದಿನ ವಾರ ಸಿಗುವ. ಅಲ್ಲಿವರೆಗೂ ಯು ಆಲ್ ಟೇಕ್ ಕೇರ್. ಶುಭರಾತ್ರಿ.